ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಇವಾಗ ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಫೋನ್ ಮಾಡಿದ್ರು, ಅಕ್ಕಿಗಳು ಪಟ್ಟಾಗಳು ತುಂಬ ಚೀಕ್ಲಾಗಿ ಹೋಗ್ತಾ ಇದ್ದಾವೆ ಅಂತ. ಈ ಜನವರಿ ಫೆಬ್ರವರಿಯಲ್ಲಿ ಬ್ರೀಡಿಂಗ್ ಮಾಡ್ತಾರೆ ಕೆಲವರು. ಆ ಬ್ರೀಡಿಂಗ್ ಮಾಡಿದಾಗ ಏನಾಗುತ್ತೆ, ಅಕ್ಕಿಗಳಿಗೆ ಬಿಸಿಲಿಗೆ ತಡೆಯೋಕ್ಕಾಗಲ್ಲ. ನೋಡಿ, ಈ ಥರ ತುಂಬ ಚೀಕ್ಲಾಗ್ಬಿಡ್ತವೆ. ಇದು ಒಂದು ಒಳ್ಳೆ ಸೈಜ್ ಬರಬೇಕಾಗಿದ್ದಂಥ ಪಟ್ಟ ಫುಲ್ ಚೀಕ್ಲಾಗೋಗಿದೆ. ಇದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ನಾವು ಯಾವ ರೀತಿ ಮಾಡ್ತೀವಿ ಅಂತ. ಈ ಒಂದು ಮೈನ್ ಆಗಿ ಚೀಕ್ಲಾಗೋದಕ್ಕೆ ಕಾರಣ, ಅಕ್ಕಿಗಳು ಬಿಸಿಲಲ್ಲಿ ಡಿಹೈಡ್ರೇಷನ್ ಆಗೋದ್ರಿಂದ. ಆ ಡಿಹೈಡ್ರೇಷನ್ನ ನೀವು ಅಕ್ಕಿಗಳಲ್ಲಿ ಅಂದರೆ ಈ ಪಟ್ಟಗಳಲ್ಲಿ ತಡಿಬೇಕಂತ ಹೇಳಿದ್ರೆ, ನೋಡಿ ಇಲ್ಲಿದೆ ಒಂದು ಸಿ ಕಾರ್ಡ್ ಅಂತ ಒಂದು ಕ್ಯಾಪ್ಸೂಲ್ ಇದೆ. ಇದು ಮೀನೆಣ್ಣೆ ಮಾತ್ರೆ ಅಂತ ಕರಿತೀವಿ. ಇದು ಟಿಶ್ಯೂಸ್ನ ರೀಜನ್ರೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಇದನ್ನು ಒಂದು ಮೂರು ಡ್ರಾಪ್ ಹಾಕಬೇಕು ಎಲ್ಲ ಪಟ್ಟಗಳಿಗೂ, ಚೀಕ್ಲಾಗಿರೋ ಪಟ್ಟಗಳಿಗೆ ರೆಡಿ ಆಗೋದಕ್ಕೆ. ಇದನ್ನು ಯಾವ ರೀತಿ ಹಾಕ್ಬೇಕಂತ ಹೇಳಿದ್ರೆ, ಫುಲ್ ಕ್ಯಾಪ್ಸೂಲ್ ಹಾಕಿದ್ರೆ ಜಾಸ್ತಿ ಆಗ್ಬಿಡ್ತದೆ ಇಷ್ಟು ಚಿಕ್ಕ ಮರಿಗಳಿಗೆ. ಒಂದು 20 ದಿನದ ಪಟ್ಟ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು. ಇವೆಲ್ಲ ನೋಡಿ ಇನ್ನೂ ತುಂಬ ಚಿಕ್ಕ ಎಲ್ಲ ಚೀಕ್ಲಾಗಿದ್ದಾವೆ, ಬಿಸಿಲಿಗೆ ತಡೀತಾ ಇಲ್ಲ. ನಾನು ಸ್ವಲ್ಪ ಈ ಮಾಯ ಹೋಗಿರೋ ಅಂಥ ಅಕ್ಕಿಗಳು ಇಂಥ ಜೊತೆ ಹಾಕಿ ಅವು ಯಾವಾಗ ಮೊಟ್ಟೆ ಇಕ್ತಾವೆ ಹೇಳೋಕ್ಕಾಗಲ್ಲ. ಆ ಒಂದು ಪ್ರೊಸೀಜರ್ ಆದಮೇಲೆ ನೋಡಿ ಈ ಥರ ಮರಿಗಳು ಮಾಡಿಸಿದ್ದೀನಿ. ಇವುಗಳನ್ನ ಈ ಒಂದು ಬಿಸಿಲುಗಾಲದಲ್ಲಿ ದೊಡ್ಡ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಇದನ್ನು ಯಾವ ರೀತಿ ಸಾಕ್ತೀನಿ ನಾನು ಅಂತೇಳಿ ತೋರಿಸ್ತೀನಿ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಒಂದಿಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಸೊ ಅದರಿಂದ ಈ ಒಂದು ವಿಡಿಯೋ ಮಾಡ್ತಾರೆ. ನೋಡಿ, ಇದು ಚೀಕ್ಲಾಗಿ ಇನ್ನೂ ಮರಿ ಡಿಹೈಡ್ರೇಷನ್ ಆಗಿ ಆವಾಗಲೇ ಗರಿಗಳೆಲ್ಲ ರೆಕ್ಕೆಗಳೆಲ್ಲ ಕೆಳಗಡೆ ಬಿಟ್ಕೊಂಡ್ಬಿಟ್ಟಿದೆ. ಅಷ್ಟು ಬೇಗ ಡಿಹೈಡ್ರೇಟ್ ಆಗ್ತವೆ ಈ ಬಿಸಿಲಿಗೆ. ಸೊ ಇದನ್ನು ಯಾವ ರೀತಿ ಕೊಡ್ಬೇಕಂತೇಳಿ ನಾನೀಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಕೊಡ್ಬೇಕಂತ ಹೇಳಿದ್ರೆ, ಇದು ಕ್ಯಾಪ್ಸುಲು ಈ ಥರ ನೀಡಲ್ ಏನಾರ ತೊಗೊಳ್ಳಿ. ನೀಡಲ್ ಇದ್ದರೆ ಅದರಲ್ಲಿ ಚುಚ್ಕೊಳ್ಳಿ, ಇಲ್ಲಾಂದರೆ ಸಿಸರಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಒಂದು ಸಿ ಕಾರ್ಡ್ ಕ್ಯಾಪ್ಸೂಲ್ನ ಈ ಒಂದು ಮರಿಗಳಿಗೆ ಒಂದು ಮೂರು ಡ್ರಾಪ್ ಇನ್ಬೇಕು ಬಾಯಿಗೆ. ಇದು ಜಾಸ್ತಿ ಚಿಕ್ಕವಾಗಿರೋದ್ರಿಂದ ಒಂದು 3 ಡ್ರಾಪ್ಸ್ ಇನ್ತಾ ಇದ್ದೀನಿ. ಬೆಳೀತಾ ಬೇಕಾದ್ರೆ ಒಂದು 20 ಡೇಸ್ ಆದಮೇಲೆ ನೀವು ಫುಲ್ ಹಾಕ್ಕೋಬೋದು. ಇದಾದ ನಂತರ ಗ್ರೋತ್ ಚೆನ್ನಾಗಾಗೋದಕ್ಕೆ ಇವಿಯಾನ್ ಇಲ್ಲೊಂದು ಇದೆ ನೋಡಿ, ಇದು ಇವಿಯಾನ್ ಅಂತ ಕರಿತೀವಿ ಕ್ಯಾಪ್ಸುಲು. ಇದೊಂದು 3 ಡ್ರಾಪ್ ಹಾಕ್ಬಿಡಿ. ಇವೆಲ್ಲ ಮಲ್ಟಿವಿಟಮಿನ್ಸ್, ಏನು ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ ಏನು ಆಗೋದಿಲ್ಲ. ಸೆಲ್ಸ್ ಚೆನ್ನಾಗಿ ರೀಜನ್ರೇಟ್ ಆಗಿ ಬಾಡಿ ಆರ್ಗನ್ಸ್ ಚೆನ್ನಾಗಿ ಡೆವಲಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೊಡೋದು. ಯಾಕಂದರೆ ಇವು ಬಿಸಿಲಿಗೆ ಡಿಹೈಡ್ರೇಟ್ ಆಗಿ ಎಷ್ಟೋ ಪಟ್ಟಗಳಿಗೆ ಕತ್ತು ಶೇಕ್ ಬಂದ್ಬಿಟ್ಟಿರೋದು, ಕತ್ತು ಟ್ವಿಸ್ಟ್ ಆಗಿರೋವಂಥ ವೀಡಿಯೋ ಎಲ್ಲ ಕಳಿಸ್ತಾರೆ. ಸೊ ಅಂಥವಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ಒಂದು 2 ಡ್ರಾಪ್ ಹಾಕ್ತಾಯಿದ್ದೀನಿ ಅಷ್ಟೇ, ಯಾಕಂದರೆ ಮರಿಗಳು ಇನ್ನೂ ಸಣ್ಣವಿದ್ದಾವೆ. ಇದು ಅಪ್ಪ ಅಮ್ಮಗಳು ಪಾಪ ನೀರು ಸಿಗ್ದಿರೋ, ಚೆನ್ನಾಗಿ ಒಳ್ಳೆ ಆಹಾರ ಸಿಗ್ದಿರೋ ಅವು ಡಿಹೈಡ್ರೇಷನ್ ಆಗೋಗ್ತವೆ. ಆಗಿ ಮರಿಗಳನ್ನ ಸಾಕೋಕ್ಕಾಗಲ್ಲ ಅವು. ನೋಡಿ, ನಾನು ಒಂದೊಂದೇ ಮರಿ ಮಾಡಿಸಿರೋದು. ಆ ಒಂದೊಂದು ಮರಿನೂ ಈ ಬಿಸಿಲಲ್ಲಿ ಅವು ಚೆನ್ನಾಗಿ ಸಾಕಿಲ್ಲ. ಯಾಕಂದರೆ ನಾನು ಬೇರೆ ದೊಡ್ಡ ಮೇವು ಅವು ಇವು ಹಾಕಲ್ಲ, ಬರೀ ರಾಗಿ ಹಾಕಿ ಸ್ವಲ್ಪ ಕಡಲೆಕಾಳು ಹೆಸ್ರು ಕಾಳು ಕೊಡ್ತೀನಿ ಅಷ್ಟೇ. ಅದರಿಂದ ಪಟ್ಟಗಳು ಸ್ವಲ್ಪ ವೀಕ್ ಆಗಿಬಿಡ್ತವೆ. ಇದಾದಮೇಲೆ ಫುಡ್ ಏನು ಕೊಡಬೇಕು ಅಂದರೆ, ನಾನು ಇದೇ ರೀತಿ ಮಾಡ್ಕೊಳ್ಳೋದು. ಫುಡ್ ನೋಡಿ, ನೆನೆಸಿರೋ ಕಡಲೆಕಾಳು ಒಂದು 30 ತಿನ್ನಿಸ್ಬಿಡ್ತೀನಿ ಒಂದೊಂದು ಪಟ್ಟಾಗೆ. ಸೊ ಏನಾಗುತ್ತೆ, ಈ ಕಡಲೆಕಾಳು ಅಕ್ಕಿಗಳಿಗೆ ಚೆನ್ನಾಗಿ ವೆಯ್ಟ್ ಬರೋದಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬಿಟ್ಟು ಈ ಒಂದು 30 ಕಡಲೆಕಾಳನ್ನ ತಿನ್ನಿಸೋದನ್ನ ಈಗ ಪ್ರಾಕ್ಟೀಸ್ ಮಾಡಿದ್ದೀನಿ. ಇದಕ್ಕೂ ಚಿಕ್ಕವಿದ್ದಾವೆ ಅಂದರೆ ಡೈಜೆಷನ್ ಸರಿಯಾಗಿ ಮಾಡ್ಕೋತಾ ಇಲ್ಲ ಅಂದಾಗ ಇಲ್ಲಿ ಒಂದು ಮಾಲ್ಟ್ ಮಾಡಿದ್ದೀನಿ. ಹಿಂದೇನಂದರೆ ಕಡಲೆ ಹಿಟ್ಟದೇನೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆ ಒಂದು ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ. ಇನ್ನೂ ಚಿಕ್ಕದಿದ್ದಾಗ ಈ ರೀತಿ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 20 ml ಬೆಳಗ್ಗೆ ಸಾಯಂಕಾಲ ಕೊಟ್ಕೊಂಬರ್ತೀನಿ ಮರಿಗಳಿಗೆ. ಮರಿಗಳು ಚೆನ್ನಾಗಿ ಗ್ರೋತ್ ಆಗ್ತವೆ, ಕಂಡೀಷನ್ನು ಚೆನ್ನಾಗಿರ್ತವೆ. ಇದನ್ನು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋಬಾರ್ದು ನೀವು, ಹೊಟ್ಟೆಯಲ್ಲಿ ಗಡ್ಡೆ ಕಟ್ಬಿಡ್ತದೆ. ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು. ಅಂದರೆ ಅಷ್ಟು ತೆಳ್ಳಗೂ ಇರಬಾರ್ದು, ಅಷ್ಟು ಗಟ್ಟಿಯಾಗೂ ಇರಬಾರ್ದು. ಆ ರೀತಿ ಮಾಡಿಕೊಂಡು ಒಂದು 20 ml ಕುಡಿಸ್ಬಿಟ್ಟು ಇನ್ನೊಂದು 20 ml ಖಾಲಿ ನೀರು ಹೊಡಿಬೇಕು. ಅಂದರೆ ವೈಟ್ ವಾಟರ್, ನಾರ್ಮಲ್ ವಾಟರ್ನ ಕುಡಿಸ್ಬೇಕಾಗತ್ತೆ. ನೋಡಿ, ಇದೊಂದು 20 ml ಹೇಳ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಸಣ್ಣ ಪಟ್ಟ ಇದಿದೆ ನೋಡಿ, ಇನ್ನೂ ಇದಕ್ಕೆ ಕಳ್ಳಿಗಳು ಬಂದಿಲ್ಲ, ಟ್ಯೂಬ್ಗಳು. ಸೊ ಇಂಥ ಒಂದು ಪಟ್ಟಗಳಿಗೆ ಜಾಸ್ತಿ ಕಡಲೆಕಾಳು ಕೊಟ್ಟರೆ
ಈ ಬಿಸಿಲಿಗೆ ಬೇಗ ಡೈಜೆಷನ್ ಆಗೋದಿಲ್ಲ. ಸೊ ಅಂಥವಕ್ಕೆ ಈ ಮಾಲ್ಟ್ ಕೊಟ್ಬಿಡ್ತೀನಿ. ಇದು ಮಾಲ್ಟ್ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದು ಓಲ್ಡ್ ವಿಡಿಯೋದಲ್ಲಿ. ಅದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನೋಡಿಕೊಂಡು ನೀವು ಬೇಕಾದರೆ ಈ ಮರಿಗಳದ್ದು ಮಾಲ್ಟ್ ಮಾಡೋದು ಯಾವ ರೀತಿ ಅಂತ ನೋಡ್ಕೋಬೋದು. ನೋಡಿ, ಈಗ ಒಂದು 20 ml ಹೊಡೆದಿದ್ದೀನಿ. ಇದಕ್ಕೆ 20 ml ಹೊಡೆದ್ಬಿಟ್ಟು ಒಂದು ನಾರ್ಮಲ್ ವಾಟರ್ ಇನ್ನೊಂದು 10-20 ml ಹೊಡಿತೀನಿ. ಅದು ಹೊಟ್ಟೆಗೆ ಎಷ್ಟು ಇಡಿಸುತ್ತೋ ಅಷ್ಟು ಹೊಡಿತೀನಿ. ಈ ರೀತಿ ಬೆಳಗ್ಗೆ ಒಂದ್ಸಲಿ, ಮಧ್ಯಾಹ್ನ ಖಾಲಿ ಆಗಿದ್ರೆ ಮಧ್ಯಾಹ್ನ ಒಂದು ಸ್ವಲ್ಪ ಮಾಲ್ಟ್ ಹೊಡೆದ್ಬಿಟ್ಟು ನೀರು ಕುಡಿಸಿ. ಮರಿಗಳಿಗೆ ಮಾತ್ರ ಕಂಡೀಷನ್ ಆಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ನೀರು ಕೊಟ್ಟರೆ ಈ ಒಂದು ಬಿಸಿಲಿಗೆ ಪಟ್ಟಾಗಳು ಡಿಹೈಡ್ರೇಷನ್ ಆಗೋದಿಲ್ಲ. ಇನ್ನೊಂದು ಪಟ್ಟ ನೋಡಿ, ಇದು ಫುಲ್ಲು ರೆಕ್ಕೆಗಳೇ ಕೆಳಗಡೆ ಬಿಟ್ಕೊಂಡ್ಬಿಟ್ಟಿದೆ, ಫುಲ್ಲು ಸೀಕ್ಲಾಗಿ, ಅಂದರೆ ಡಿಹೈಡ್ರೇಷನ್ ಆಗಿ. ಸೊ ಈ ಬಿಸಿಲಿಗೆ ತಡೆಯಲ್ಲ ಪಟ್ಟಾಗಳು, ಅವುಗಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಸುಮಾರು ಜನ ಇವಾಗ ಜನವರಿ ಫೆಬ್ರವರಿಯಲ್ಲೂ ಬ್ರೀಡಿಂಗ್ ಮಾಡೋರು ಇರ್ತಾರೆ. ಇದು ಒಂದು ಪಟ್ಟಾಗಿ ನೋಡಿ, ಇದಕ್ಕೆ ಮೈ ಬಿಸಿ ಇದೆ. ಬಿಸಿ ಇದೆ ಅಂತ ಹೇಳಿದಾಗ ಬಾಡಿಲಿ ಹೀಟ್ ಆಗಿರ್ತದೆ. ಹೀಟ್ ಆದಾಗ ಏನು ಮಾಡಬೇಕು, ಇದಕ್ಕೆ ಒಂದು ಕ್ಯಾಪ್ಸೂಲ್ ಬರ್ತದೆ. ಇದು ನನ್ನ ಹತ್ರ ಖಾಲಿ ಆಗಿದೆ, ಬಿ ಕಾಂಪ್ಲೆಕ್ಸ್ದು. ಇಲ್ಲೊಂದು ಫೋಟೋ ಹಾಕ್ತೀನಿ, ಬಿಕಾಸಾಲ್ ಅಂತ. ಅದ್ರೊಳಗಡೆ ಸಣ್ಣ ಸಣ್ಣ ರಾಗಿ ಕಾಲಷ್ಟು ಗೋಲಿಗಳಿರ್ತದೆ. ಯಾವುದನ್ನ ಮರಿಗಳಿಗೆ ಬಾಡಿ ಜಾಸ್ತಿ ಟೆಂಪ್ರೇಚರ್ ಇದ್ದರೆ ಇವೆರಡು ಕೊಡಿ, ಸಿ ಕಾರ್ಡು ಮತ್ತು ಇವಿಯನ್ನು ಒಂದು 2 ಡ್ರಾಪು ಇಲ್ಲ 3 ಡ್ರಾಪ್ ಕೊಟ್ಬಿಟ್ಟು ಆ ಬೆಕೋಸಾಲ್ ಅನ್ನೋದು ಇಲ್ಲೊಂದು ಟ್ಯಾಬ್ಲೆಟ್ ಹಾಕ್ತೀನಿ. ನೋಡಿ, ಬಿಸಿ ಇದ್ದರೆ ನೋಡಿ, ಇದು ಮರಿಗೆ ಮೈ ತುಂಬ ಬಿಸಿ ಇದೆ ಅಂದರೆ ಡಿಹೈಡ್ರೇಟ್ ಆಗಿ ಹೀಟ್ ಬಂದಿದೆ, ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗಿದೆ. ಆ ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ, ಕಣ್ಣು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ, ಕಣ್ಣನ್ನು ಸೋರೋದು, ಈ ರೀತಿ ಒಂದು ಪ್ರಾಬ್ಲಮ್ಸು ಸ್ಟಾರ್ಟ್ ಆಗಿ ಜ್ವರ ಬರೋದು, ಆಮೇಲೆ ಡೈಜೆಷನ್ನು ವೀಕ್ ಆಗೋದು, ಈ ಥರ ಎಲ್ಲ ಆಗಿಬಿಡ್ತದೆ. ಸೊ ಅದಕ್ಕೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಏನು ಮಾಡಬೇಕು ನೀವು, ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸಿರ್ತಕ್ಕಂಥ ಮಾತ್ರೆದಲ್ಲಿ ಓಪನ್ ಮಾಡಿದ್ರೆ ರಾಗಿ ಕಾಳುಗಳ ದಪ್ಪ ಗೋಲಿಗಳಿರ್ತದೆ. ಆ ಒಂದು ಗೋಲಿ ಒಂದು ಬೆಳಗ್ಗೆ ಒಂದು 10 ಗೋಲಿ, ಸಾಯಂಕಾಲ ಒಂದು 10 ಗೋಲಿ ಈ ಮೈ ಬಿಸಿ ಇರೋಂಥ ಪಟ್ಟಾಗಳಿಗೂ ಹಾಕ್ಬೋದು, ಇಲ್ಲಾಂದರೆ ಸುಸ್ತಾಗಿದ್ದಾವೆ ಪಟ್ಟಾಗಳು ಅನ್ನೋದಕ್ಕೂ ಹಾಕ್ಬೋದು. ಆಮೇಲೆ ಈ ಕಡಲೆಕಾಳು ಹೊಡಿತಾ ಇದ್ದಾಗ ಡೈಜೆಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಈ ದೊಡ್ಡ ಮರಿಗಳಲ್ಲಿ ಪಾಪ ನಾವೇ ಫೀಡ್ ಮಾಡ್ತಾ ಇರೋದ್ರಿಂದ ಅವಕ್ಕೆ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಆಗಲ್ಲ. ಅಪ್ಪ ಅಮ್ಮ ಕಕ್ಕಿದ್ರೆ ಅವುಗಳ ಜೊತೆ ಡೈಜೆಸ್ಟಿವ್ ಎನ್ಸೈಮ್ಸನ್ನು ಜನ್ರೇಟ್ ಮಾಡಿರ್ತವೆ. ಅವುಗಳನ್ನ ಉಪಯೋಗಿಸ್ಕೊಂಡು ಮರಿಗಳು ಬೇಗ ಅಂದರೆ ಡೈಜೆಷನ್ ಮಾಡ್ಕೊಂಡ್ಬಿಡ್ತವೆ. ಸೊ ನಾವು ಈ ಸೆಲ್ಫ್ ಫೀಡ್ ಮಾಡೋವಾಗ ಅವಕ್ಕೆ ಗಟ್ ಬ್ಯಾಕ್ಟೀರಿಯಾ ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಮರಿಗಳಿಗೆ ಡೈಜೆಷನ್ನು ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನು ಒಂದು ಗಟ್ ಬ್ಯಾಕ್ಟೀರಿಯಾ ಇಲ್ಲದಿರೋ ಕಾರಣಕ್ಕೆ ಈ ಸ್ಪೋರ್ಲ್ಯಾಕ್ ಅಂತ ಬರುತ್ತೆ, ಇಲ್ಲಿ ಫೋಟೋ ಹಾಕ್ತೀನಿ. ಅದು ಒಂದೊಂದು 20 ml ವಾಟರ್ಗೆ ಒಂದೊಂದು ಚಿಟಿಕೆ ಹಾಕ್ಕೊಂಡು ಒಂದೊಂದು ಪಟ್ಟಾಗೆ ಬೆಳಗ್ಗೆ ಒಂದು ಸತಿ ರಾತ್ರಿ ಒಂದು ಸತಿ ಕೊಡಿಸೋದ್ರಿಂದ ಹೊಟ್ಟೆಯಲ್ಲಿ ಬೇಗ ಡೈಜೆಷನ್ ಆಗುತ್ತೆ, ಗಟ್ ಬ್ಯಾಕ್ಟೀರಿಯಾನು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದು ಸಿಗಲಿಲ್ಲ ಅಂದರೆ ಇಲ್ಲಿ ಡೈಜೆಷನ್ ಬಿಲ್ಕುಲ್ ಆಗ್ತಾ ಇಲ್ಲ ಅನ್ನೋರು ನೋಡಿ, ಇಲ್ಲಿ ಅರಿಸ್ಟೋಸೈಮ್ ಅಂತ ಒಂದು ಡೈಜೆಸ್ಟಿವ್ ಎನ್ಸೈಮ್ ಸಿರಪ್ ಹಾಕ್ತೀನಿ ಫೋಟೋ. ಆ ಒಂದು ಸಿರಪ್ಪು ಬೆಳಗ್ಗೆ ಒಂದು 3 ಡ್ರಾಪ್, ಸಾಯಂಕಾಲ ಒಂದು 3 ಡ್ರಾಪ್ ಈ ಮರಿಗಳಿಗೆ ಕೊಡೋದ್ರಿಂದ ಈ ಬಿಸಿಲುಗಾಲದಲ್ಲಿ ಡೈಜೆಷನ್ನು ಚೆನ್ನಾಗಾಗತ್ತೆ. ಆಮೇಲೆ ಪಟ್ಟಾಗಳು ಹೆಲ್ತಿಯಾಗಿ ಬೆಳಿತವೆ. ನನ್ನ ಹತ್ರ ಅರಿಸ್ಟೋಸೈಮ್ ಇಲ್ಲ, ಇಲ್ಲಿ ಯಾವುದೋ ಒಂದು ಬೇರೆದಿದೆ, ಇದು ಜಾಸ್ತಿ ಯೂಸ್ ಮಾಡಿಲ್ಲ, ಅಲ್ಝೈಮ್ ಅಂತ. ಇದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದಿಲ್ಲ ಅಂದರೆ ಇಲ್ಲಿ ಡಿಸ್ಪ್ಲೇಯಲ್ಲಿ ಫೋಟೋ ಹಾಕಿರ್ತೀನಿ, ಅರಿಸ್ಟೋಸೈಮ್ ಅಂತ ಕರೀತಾರೆ, ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಒಂದು 3 ಡ್ರಾಪ್, ಇಲ್ಲಾಂದರೆ ಒಂದು 500 ml ವಾಟರ್ಗೆ ಒಂದು 2 ml ಮಿಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಎಷ್ಟು ಮರಿಗಳಿದಾವೋ ಅಷ್ಟು ಮರಿಗಳಿಗೂ ಒಂದು 20 ml ಕುಡಿಸಿದ್ರೆ ಮರಿಗಳಲ್ಲಿ ಡೈಜೆಷನ್ ಚೆನ್ನಾಗಾಗತ್ತೆ. ಈ ರೀತಿ ಫ್ರೆಂಡ್ಸ್ ನೋಡಿ, ಈಗ ಈ 3ಕ್ಕೂ ತಿನ್ನಿಸಿದ್ದೀನಿ. ಈ ಮರಿಗೆ ನಾನು ಕಡಲೆಕಾಳು ಹೊಡೆದಿಲ್ಲ, ಯಾಕಂದರೆ ಇನ್ನೂ ಪ್ರಾಕ್ಟೀಸ್ ಇಲ್ಲ ಇದಕ್ಕೆ. ಕಡಲೆಕಾಳು ತಿನ್ಸಿದ್ರೆ ಡೈಜೆಷನ್ ಮಾಡ್ಕೊಳ್ಳೋಷ್ಟು. ಸೊ ನಿಧಾನಾಗಿ ಇದಕ್ಕೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಈಗ ಒಂದು 20 ml ಮಾಲ್ಟ್ ಹೊಡೆದಿದ್ದೀನಿ. ಆ 20 ml ಮಾಲ್ಟ್ ಜೊತೆಗೆ ಇವಾಗ ಒಂದು ಲೈಟಾಗಿ ಒಂದು 5 ಕಡಲೆಕಾಳು ತಿನ್ನಿಸ್ತೀನಿ. ಡೈಲಿ ಈ ಥರ ಸ್ಟಾರ್ಟ್ ಮಾಡ್ಕೋಬೇಕು. ಒಂದೇ ಸತಿ 10-20 ಕಡಲೆಕಾಳು ತಿನ್ನಿಸ್ಬಿಟ್ರೆ ಅವಕ್ಕೆ ಡೈಜೆಷನ್ ಆಗಲ್ಲ. ನೋಡಿ, ಇದು ಒಳಕ್ಕೂ ಹೋಗಲ್ಲ ಅಂತದೆ. 2 ಇಲ್ಲಿ ನೋಡಿ, ಈಗ 4, ಒಂದು 5 ತಿನ್ನಿಸ್ತೀನಿ ಅಷ್ಟೇ. ಇವಾಗ ಅದು ನಿಧಾನಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಇದು ಒಳಕ್ಕೆ ಹೋಗಲ್ಲ ಚಿಕ್ಕ ಮರಿಗಳಿಂದಾಗ. ನೀವು ಈ ಥರ ಕಟ್ ಮಾಡ್ಕೊಂಡು ತಿನ್ನಿಸಿ. ಇದೇ ಫಸ್ಟ್ ಟೈಮ್ ತಿನ್ನಿಸ್ತಾ ಇರೋದು ನಾನು ಇದಕ್ಕೆ.
ಅಂದರೆ ಬೇರೆ ಮರಿಗಳಿಗೆ ತಿನ್ನಿಸಿದ್ದೀನಿ. ಈ ಪಟ್ಟಾಗೆ ಇವತ್ತೇ ಕಡಲೆಕಾಳನ್ನ ಅಭ್ಯಾಸ ಮಾಡ್ತಾರದು. ಈಗ ಒಂದು 4 ತಿನ್ನಿಸಿದ್ದೀನಿ, ಒಂದು 6 ತಿನ್ನಿಸಿದ್ದೀನಿ. ಈಗ ನಿಧಾನಾಗಿ ಹಿಂಗೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ನಾಳೆ ಇದಕ್ಕೇನು ಮಾಡ್ತೀನಿ, ನಾಳೆನೂ ಒಂದು 5 ತಿನ್ನಿಸ್ಬಿಟ್ಟು ಕರ್ಕೊಂಡ್ಬಿಡ್ತಾ ಇದೆ. ಒಂದು 3 ಡೇಸ್ ಆದಮೇಲೆ ಒಂದು 10 ಕಡಲೆಕಾಳು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ನಿಧಾನವಾಗಿ ಕಡಲೆಕಾಳು ಅಭ್ಯಾಸ ಮಾಡಿ. ನೋಡಿ ಇವಕ್ಕೂ ಹಂಗೆ ಮಾಡಿರೋದು. ಫಸ್ಟು ಮಾಲ್ಟ್ ಕುಡಿಸ್ಕೊಂಡು ಆಮೇಲೆ ಕಡಲೆಕಾಳು ಹೊಡ್ಕೊಂಡು, ಇವಾಗ ದಿನಕ್ಕೆ ಒಂದು 30 ಕಡಲೆಕಾಳು ಇದು ಹೊಡಿತಾ ಇದ್ದೀನಿ. ಹೊಡ್ಕೊಂಡು ಡೈಜೆಷನ್ ಏನು ಚೆನ್ನಾಗಿ ಆಗ್ತಾಯಿದೆ. ಸೊ ಡೈಜೆಷನ್ಗೆ ಏನು ಮಾಡ್ತಾ ಇಲ್ಲ. ಬಟ್ ಚೀಕ್ಲಾಗಿರೋದಕ್ಕೆ ಆ ಸಿ ಕಾರ್ಡು ಮತ್ತು ಇವಿಯನ್ನು ಒಂದು 3 ಡ್ರಾಪ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊತ ಬಂದರೆ ಪಟ್ಟಾಗ್ಲು ಬೆಳವಣಿಗೆ ಚೆನ್ನಾಗಾಗ್ತದೆ, ಏನು ಕಾಯಿಲೆನೂ ಬರೋದಿಲ್ಲ.